ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಬ್ಲೂಡುಗಾರ್ಕೆ ಇಂಥ ಒಂದು ವಿಡಿಯೋನ ನಾನು ಮಾಡ್ತೀನಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ನಾನು ಆ ವಿಡಿಯೋ ಮಾಡಲೇಬೇಕಾದಂಥ ಸಿಚುವೇಶನ್ ಬಂದಿತ್ತು. ಇಡೀ ಕರ್ನಾಟಕದಲ್ಲಿ, ಇಡೀ ರಾಜ್ಯದಲ್ಲಿ ಎಜುಕೇಷನ್ ಹಬ್ ಆಗಿರೋ ನಮ್ಮ ಧಾರವಾಡ, ನಮ್ಮ ಟ್ವಿನ್ ಸಿಟೀಸ್ ಹುಬ್ಳಿ ಧಾರವಾಡ, ಗಂಡು ಮೆಟ್ಟಿದ ನಾಡು ಅಂತ ಹೇಳ್ಕೊಂಡು ಅಡ್ಡಾಡೋ ನಮಗೆ ಇಂಥ ಒಂದು ದೌರ್ಭಾಗ್ಯ ಸ್ಥಿತಿ ಬರ್ತೈತಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ನಮ್ಮ ಪ್ರೆಸ್ಟೀಜಿಯಸ್ ಕಾಲೇಜ್ BUB ಕಾಲೇಜ್ ಒನ್ ಆಫ್ ದ ಟಾಪ್ ಕಾಲೇಜ್ ಅಂತ ಅಂದ್ಕೊಂಡಿರೋ ನಾವು ಆ ಕ್ಯಾಂಪಸಲ್ಲಿ ಆ ಸ್ಟೂಡೆಂಟ್ಗೆ ಅದು ಡೇ ಟೈಮಲ್ಲಿ ಇಷ್ಟೊಂದು ಜನ ಇರ್ತಾರೆ. ಆ ಡೇ ಟೈಮಲ್ಲಿ ಯಾವನೋ ಒಬ್ಬ ಕಿತ್ತೋಗಿನೋ ನನ್ನ ಮಗ ಬಂದು ನಮ್ಮ ತಂಗಿಗೆ, ನಮ್ಮ ಮಗಳಿಗೆ ಇಂಥ ಒಂದು ಸಿಚುವೇಶನ್ ತಂದಿಟ್ಟನಲ್ಲ. ತುಂಬ ತುಂಬ ರಿಯಲಿ ಐ ಹ್ಯಾವ್ ನೋ ವರ್ಡ್ಸ್. ನಾ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಇರೋಕ್ಕಂತೂ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಭಗವಂತನಿಗೆ ಆ ತಂಗಿ ಆತ್ಮಗೆ ಶಾಂತಿ ಸಿಗಲಿ ಅಂತ ಪ್ರೇಯರ್ ಮಾಡ್ತೀನಿ. ಮತ್ತು ಅವ್ರ ಪೇರೆಂಟ್ಸ್ಗೆ ತುಂಬ ಧೈರ್ಯ ಕೊಡಲಿ. ಫ್ರೆಂಡ್ಸ್, ಇದು ನಾ ಒಂದು ವಿಷಯ ಬಗ್ಗೆ ಹೇಳಬೇಕಂತ ಇಷ್ಟಪಡ್ತೀನಿ. ಕ್ರೈಮ್ಸರಿ ಎರಡು ಕ್ರೈಮ್ಸ್ ಇರ್ತಾವೆ. ಈಗ ಆರ್ಗನೈಸ್ಡ್ ಕ್ರೈಮ್, ಅನ್ಆರ್ಗನೈಸ್ಡ್ ಕ್ರೈಮ್. ಈ ಆರ್ಗನೈಸ್ಡ್ ಕ್ರೈಮ್ಸ್ನ ಅಂದರೆ ಈ ರೌಡಿ ಶೀಟರ್ಗಳು, ಇದು ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನು ನಡೀತಾ ಇರೋದಲ್ಲ, ಇವರೆಲ್ಲರಿಗೆ ನಾವು ಎನ್ಕೌಂಟರ್ ಮಾಡಿ ಗುಂಡು ಹಾಕಿ ಅಥವಾ ಏನಾದರೂ ಇವ್ರಿಗೆ ಡಿಟೆನ್ಷನ್ ಮಾಡಿ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಹಾಕಿ ವಿ ಕ್ಯಾನ್ ಸ್ಟಾಪ್ ದೆಮ್. ಬಟ್ ಈ ಅಂತ ಅನ್ಆರ್ಗನೈಸ್ಡ್ ಕ್ರೈಮ್ಸ್ ಇರ್ತಾವಲ್ಲ, ಅವು ಯಾರನ್ನೂ ಕೂಡ ತಡೆಯೋಕ್ಕಾಗಲ್ಲ. ಅದರಿಂದ ನಾವೇ ನಮ್ಮನ್ನು ಕಾಪಾಡ್ಕೋಬೇಕು. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿರೋ ನಮ್ಮ ಹೆಣ್ಮಕ್ಳು ಹೊರಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬರ್ಬೇಕಂದ್ರೆ ಭರೋಸೆ ಇಲ್ಲ, ಅಂಥ ಒಂದು ಸಿಚುವೇಶನ್ ತಂದಿಟ್ಟಿದ್ದಾರೆ ನಮ್ಮ ಹುಬ್ಳಿಯಲ್ಲಿ. ಬೇರೆ ರಾಜ್ಯಗಳಲ್ಲಿ ಬಂದು, ಬೇರೆ ಸಿಟೀಸಿಂದ ಬಂದು ನಮ್ಮ ಹುಬ್ಳಿಯಲ್ಲಿ ಎಜುಕೇಷನ್ ಸಂಬಂಧಾಗಿ, ಕೋಚಿಂಗ್ ಸಂಬಂಧಾಗಿ ಧಾರವಾಡಲ್ಲಿ ಇರ್ಬೋದು, ಹುಬ್ಳಿಯಲ್ಲಿ ಇರ್ಬೋದು, ಕೋಚಿಂಗ್ ಮಾಡ್ತಾರೆ, ಎಜುಕೇಷನ್ ಮಾಡ್ತಾರೆ, ಓದ್ತಾರೆ, ಎಷ್ಟೋ ಒಂದು ಕೋರ್ಸಸ್. ಆದರೆ ಈಗ ಅವರು ಏನಂತ ಅವ್ರ ಮಕ್ಕಳನ್ನು ಕಲಿಸ್ಬೇಕು ಫ್ರೆಂಡ್ಸ್, ಹೇಳಿ ನೀವೇ. ಅಂಥ ಒಂದು ದುರ್ಘಟನೆ, ಅಂಥ ಒಂದು ವರ್ಸ್ಟ್ ಸಿಚುವೇಶನ್ನು ಇವತ್ತು ಅಂತ ನನ್ನ ಮಗ ತಂದಿಟ್ಟಿದ್ದಾನೆ. ಅವನಿಂದ ಇಡೀ ಕಮ್ಯುನಿಟಿಗೆ ಒಂದು ಕೆಟ್ಟ ಹೆಸರು, ಇಡೀ ನಮ್ಮ ಹುಬ್ಬಳ್ಳಿಗೆ ಒಂದು ಕೆಟ್ಟ ಹೆಸರು ಬರುವಂಥ ಒಂದು ಸಿಚುವೇಶನ್ ಇವತ್ತು ಬಂತು. ಈ ಅನ್ಆರ್ಗನೈಸ್ಡ್ ಕ್ರೈಮಿಂದ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಫ್ರೆಂಡ್ಸ್. ನಮ್ಮೆಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಮ್ಮ ತಾಯಿಗಳು, ನಮ್ಮೆಲ್ಲ ಅಕ್ಕ ತಂಗಿಯರು, ಮನೆ ಹೊರಗೆ ಹೋಗಿ ಬರೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿಮ್ಮ. ಇಂಥದ್ದೊಂದು ಏನೋ ಒಂದು ಸಿಚುವೇಶನ್ ಆಗ್ತಾ ಇದೆ ನಿಮಗೆ, ಯಾರಾದರೂ ಒಬ್ಬರು. ಇದು ಏನು ಒಂದು ಇನ್ಸಿಡೆಂಟ್ ಆತಲ್ಲ BUB ಕಾಲೇಜಲ್ಲಿ, ಇದು ಕೇವಲ ಇವತ್ತಾಗಿದ್ದಲ್ಲ. ಆ ಹುಡುಗಿಯ ಹಿಂದು ಅವನು ಎಷ್ಟೋ ದಿನಗಳಿಂದ ಫಾಲೋ ಮಾಡಿರ್ತಾನೆ, ಎಷ್ಟೋ ಒಂದು ವರ್ಡ್ಸ್ ಎಕ್ಸ್ಚೇಂಜ್ ಮೆಸೇಜಸ್ ಮಾಡಿರ್ತಾನೆ, ಅವನು ಫೋರ್ಸ್ ಮಾಡಿರ್ತಾನೆ, ಅಡ್ವಾನ್ಸಸ್ ಮಾಡಿರ್ತಾನೆ, ಪ್ರಪೋಸ್ ಮಾಡಿರ್ತಾನೆ. ನಿಂಗೆ ಪ್ರೀತಿ ಮಾಡ್ತೀನಿ, ಪ್ರೀತಿ ಮಾಡಂಗಿಲ್ಲ, ನಾನು ಹಂಗೆ ಆಗ್ತೀನಿ, ಇವತ್ತು ನಾನು ಬರ್ತಾ ಇದ್ದೀನಿ ನಿನ್ನ ಜೊತೆ, ಭೇಟಿ ಆಗ್ತಾ ಇದ್ದೀನಿ ನಿನ್ನ ಜೊತೆ. ಪಾಪ ಅವರ ತಂದೆಯವರು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಹಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಡಾಟರ್. ಒಂದು ಮಾತಮ್ಮ, ನೀನು ನಿಮ್ಮೇನಾದ್ರೂ ನಿಮ್ಮ ತಾಯಿಗೆ, ನಿಮ್ಮ ತಂದೆಗಾದರೂ ತಿಳಿಸಿದ್ರೆ ಇವತ್ತು ಪಾಪ ಬಹುಶಃ ಈ ಒಂದು ದುರ್ಘಟನೆ ಆ ತಂಗಿಗೆ ಆಗ್ತಾ ಇರಲ್ಲ ಅಂತ ಅನ್ಕೋತೀನಿ ನಾನು. ಈಗ ನಮ್ಮ ಕಾನೂನಲ್ಲಿ ಕೂಡ ಎಷ್ಟೋ ಒಂದು ಲಾಸ್ ಇದೆ, ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಹುಬ್ಳಿ ಮಂದಿಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಕರೆಕ್ಟ್ ಅರಿವುನೇ ಇಲ್ಲ, ಜಾಸ್ತಿ ಸ್ಟೂಡೆಂಟ್ಸ್ ಬಗ್ಗೆನೇ ಇಲ್ಲ. ನಾವು ಯಾವತ್ತು ಬ್ಯುಸಿ, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬ್ಯುಸಿ ಇರ್ತೀವಿ. ಅದು ರೀಲ್ಸ್ ನೋಡೋದು, ಇದು ಮಾಡೋದು, ನಾನ್ ಸೆನ್ಸ್ ಥಿಂಗ್ಸ್ಗಳಲ್ಲ. ಬಟ್ ಈ ಯೂಸ್ಫುಲ್ ಥಿಂಗ್ಸ್ನ ತುಂಬ ಕಡಿಮೆ. ನಮಗೆಲ್ಲರಿಗೆ IPC ಸೆಕ್ಷನ್ 354D ಇದೇನು ಗೊತ್ತಾ, ಸ್ಟಾಕಿಂಗ್ ಬಗ್ಗೆ ಹೇಳ್ತೈತೆ. ಏನಪ್ಪ ಈ ಸ್ಟಾಕಿಂಗ್ ಅಂತಂದರೆ, ವೆನ್ ಎನಿ ಅನ್ನೋನ್ ಪರ್ಸನ್ ಹೂ ಈಸ್ ಇಂಟೆಂಡಿಂಗ್, ಹೂ ಇಸ್ ಫಾಲೋಯಿಂಗ್ ಯು ಕಾನ್ಸ್ಟೆಂಟ್ಲಿ, ಓಕೆ, ಅವ್ನು ಕಾನ್ಸ್ಟೆಂಟ್ಲಿ ನಿಮ್ಮ ಹಿಂದೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಪ್ರೋಚ್ ಮಾಡೋದು ಅಥವಾ ಡೈಲಿ ಫಾಲೋ ಮಾಡೋದು ವಿತೌಟ್ ದ ಇಂಟ್ರೆಸ್ಟ್ ಆಫ್ ದ ವಿಮೆನ್. ಆದರೆ ಒಬ್ಬ ಹುಡುಗಿಗೆ ಇಷ್ಟ ಇಲ್ಲ, ಯಾವನಾದ್ರೂ ಫಾಲೋ ಮಾಡ್ತಿದ್ದಾನೆ ಕಂಟಿನ್ಯೂಸ್ ಆಗಿ, 1 day 2 day 3 day 1 week 2 week, ನಂಬರ್ ತೊಗೊಂಡು ಮಿಸ್ ಕಾಲ್ ಕೊಡೋದು, ಮೆಸೇಜ್ ಮಾಡೋದು, ಹಿಂಗೆ ಮಾಡೋದು, ಹಂಗೆ ಮಾಡೋದು, ಈ ಥರ ಮಾಡಿದ್ರೆ ನಮ್ಮ ಕಾನೂನಲ್ಲಿ IPC ಸೆಕ್ಷನ್ 354D ಸ್ಟಾಕಿಂಗ್ ಅಂತ ಒಂದು ಲಾ ಇದೆ ಅಮ್ಮ. ಪ್ರತಿಯೊಬ್ಬ ಸಿಸ್ಟರ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ಹುಬ್ಳಿಯಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಲಾ ಗೊತ್ತಾಗಲಿ. 354 IPC ಸೆಕ್ಷನ್ ಕ್ಲಿಯರ್ಲಿ ಟೆಲ್ಸ್, ನೀವು ಹೋಗಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಮಾಡಿದರೆ ಅವ್ರು FIR ಮಾಡ್ತಾರೆ, ಅವ್ರಿಗೆ
ಶಿಕ್ಷೆ ಇರುತ್ತೆ. ಇಂಥ ಒಂದು ಕಾನೂನು ನಾವೆಲ್ಲರೂ ತಿಳ್ಕೊಬೇಕಮ್ಮ. ಲಾ ಆ್ಯಂಡ್ ಆರ್ಡರ್ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಕ್ರೈಮ್ಸಿಂದ. ಕ್ರೈಮ್ಸ್ ಅಂತೂ ತಡೆಯೋಕ್ಕಾಗಲ್ಲ, ಅನ್ಆರ್ಗನೈಸ್ಡ್ ಕ್ರೈಮ್ಸ್. ಈಗ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಒಬ್ಬನು ಗನ್ ತಗೊಂಡು ಫೈರಿಂಗ್ ಓಪನ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಅನ್ಆರ್ಗನೈಸ್ಡ್ ಕ್ರೈಮ್. ಅದಕ್ಕೆ ಯಾವ ಪೊಲೀಸು, ಯಾವ ಲಾ ಆ್ಯಂಡ್ ಆರ್ಡರ್, ಯಾವ ಸೆಕ್ಯೂರಿಟಿನೂ ಏನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಆರ್ಗನೈಸ್ಡ್. ಅಂಥ ಒಂದು ಸಿಚುವೇಶನ್ಸಿಂದ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಪ್ರತಿಯೊಬ್ಬ ತಂಗಿಗೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹುಬ್ಳಿಯಲ್ಲಿ ಐ ರಿಕ್ವೆಸ್ಟ್ ಆಲ್ ದ ವಿಮೆನ್ಸ್ ಇನ್ ಹುಬ್ಬಳ್ಳಿ, ವೆನ್ ಐ ಗೋಯಿಂಗ್ ಔಟ್, ವೆನ್ ಐ ಗೋಯಿಂಗ್ ಟು ಎನಿ ಪಬ್ಲಿಕ್ ಪ್ಲೇಸಸ್, ಮಾರ್ಕೆಟ್ ಪ್ಲೇಸಸ್, ವೇರ್ ಎವರ್ ಇಟ್ ಇಸ್. ನಾನು ಇತ್ತೀಚೆಗೀಗ ಫುಡ್ ಬ್ಲಾಗಿಂಗ್ ಮಾಡಬೇಕಾದ್ರೆ ನೈಟಲ್ಲಿ 10 o'clock ಮಟನೂ ಕೆಲವೊಮ್ಮೆ ಲೇಡೀಸ್, ಕೆಲವೊಮ್ಮೆ ವಿಮೆನ್ಸ್ ಅಡ್ಡಾಡ್ತಾ ಇರ್ತಾರೆ. ನೋ ಡೌಟ್, ಯು ಕ್ಯಾನ್ ರೋಮ್, ಇಟ್ಸ್ ಯೋರ್ ಲಿಬರ್ಟಿ, ಇಟ್ಸ್ ಯೋರ್ ಫ್ರೀಡಮ್. ಆದರೆ ಅಮ್ಮ ಅಷ್ಟೊಂದು ಸೇಫ್ ಅಲ್ಲ ಅಂತ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಆದಷ್ಟು ಜಲ್ದಿ ಮನೆಗೆ ಹೋಗಕ್ಕೆ ಟ್ರೈ ಮಾಡಿರಿ. ಇಷ್ಟೊಂದು ಡೇ ಲೈಟಲ್ಲಿನೇ ಇಷ್ಟೊಂದು ದುರ್ಘಟನೆ ನಮ್ಮ UP ಕಾಲೇಜಲ್ಲಿ ಆಗಿದೆ. ಪಾಪ ತಂಗಿಗೆ ನಮ್ಮ ತಾಯಿಯವ್ರು ಅದೇ ಹೇಳ್ತಿದ್ರು, ವಾಟ್ ಪೇನ್ that girl must have gone through when she was taking those attacks, when she was taking those steps ಅಂತ ನಮ್ಮ ತಾಯಿಯವ್ರು ಹೇಳ್ತಿದ್ರು TV ನೋಡ್ಬೇಕಾದ್ರೆ ಆ ಫುಟೇಜ್ನ. ಮತ್ತೆ ಆ ತಾಯಿಯ ಗೋಳು ಯಾರಿಗಂತ ಹೇಳ್ಬೇಕು, ಯಾವ ದೇವರಿಗೂ ಅದನ್ನು ತೀರ್ಸಕ್ಕಾಗಲ್ಲ, ಸಮಾಧಾನ ಮಾಡೋಕ್ಕಾಗಲ್ಲ. ಅಷ್ಟೊಂದು ಪೇನು ಆ ತಾಯಿ, ದಟ್ ಮದರ್ ಈಸ್ ಗೋಯಿಂಗ್ ಥ್ರೂ. ದಯವಿಟ್ಟು ಪ್ರತಿಯೊಬ್ಬ ಬ್ರದರ್ಸ್, ಸ್ಪೆಷಲಿ ಗಂಡ್ಮಕ್ಳು ಇರ್ತಾರಲ್ಲ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ಮನೆಯಲ್ಲಿರೋ ಲೇಡೀಸ್, ನಿಮ್ಮ ಅಕ್ಕ ತಂಗಿ ಯಾವರೇ ಇರಲಿ, ನಿಮ್ಮ ಲೇಡೀಸ್, ನಿಮ್ಮ ಫ್ಯಾಮಿಲಿ ಲೇಡೀಸ್ ಹೊರಗೆ ಹೋಗ್ಬೇಕಾದ್ರೆ ಒಂದು ಕಣ್ಣಿಟ್ಟಿರಿ. ಅವ್ರಿಗೆ ಇಂಥದ್ದು ಏನಾದರೂ ಒಂದು ಸಿಚುವೇಶನ್ ಬರೋಕ್ಕಿಂತ ಮುಂಚೆನೇ ನೀವು ಎಚ್ಚರಿಕೆ ಆಗಿ ಕ್ರಮ ತಗೋರಿ. ಬಿ ಅಲರ್ಟ್, ಬಿ ಸೇಫ್. ಭಗವಂತ ಕರೆನೂ ಇದೇ ಒಂದು ಲಾಸ್ಟ್ ಇನ್ಸಿಡೆಂಟ್ ಆಗಿ ನಮ್ಮ ಹುಬ್ಳಿಯಲ್ಲಿ ಇರಬೇಕು. ಆ ತಂಗಿ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ನ್ಯಾಯ, ಜಸ್ಟಿಸ್ ಸಿಗಬೇಕಂತ ನಿಮ್ಮ ಹುಡುಗಾರಿಕೆ. ಜೈ ಹಿಂದ್, ಜೈ ಕರ್ನಾಟಕ.